ಈ ಪವನ ವಿದ್ಯುತ್ ಫ್ಯಾನ್ಗಳಲ್ಲಿ ಬರಬೇಕಾದ್ರೆ ಇದರಲ್ಲಿಂದ ಮಳೆ ಕಡಿಮೆ ಆಗ್ತದೆ ಅಂತ ನಮಗೆ ಮುಂಚೆನೇ ಗೊತ್ತಿರಲಿಲ್ಲ. ಆದ್ರೆ ನಾವು ಅವಾಗೆ ಹೋರಾಟ ಮಾಡಿ ಇದೆಲ್ಲ ನಿಲ್ಲಿಸ್ಬಿಡ್ತಿದ್ವಿ. ಇದರಲ್ಲಿಂದ ಮಳೆ ಬರಲ್ಲ. ಈಗ ಮಾದನಿಪ್ಪರ್ಗ ಸರ್ಕಲ್ 10 ವರ್ಷ ಆಯ್ತು, ಸುಮಾರು 10 ವರ್ಷ ಆಯ್ತು ಆ ಕಡೆ ಕೊಟ್ಟಿದ್ದಾರೆ. ಆ ಕಡೆ ನಮ್ಮ ಕಡೆ ಈ ಭಾಗಕ್ಕಿಂತ ಆ ಕಡೆ 10-20% ಹೆಚ್ಚಿಗೆ ಅಂತರ್ಜಲ ಕಡಿಮೆ ಆಗಿದೆ. ಇದರ ಎಫೆಕ್ಟ್ ಇನ್ನು ಫ್ಯೂಚರ್ನಾಗ ಆಗ್ತದೆ. ಮುಂದಿನ ಪೀಳಿಗೆಗಳು ನಮಗೆಲ್ಲ ಬೈಬಾರ್ದು, ನೀವು ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡಿಲ್ಲ, ಧ್ವನಿ ಎತ್ತಿಲ್ಲ ಅಂತ ಅಂದ್ಕೊಂಡು ಕೇಳ್ತಾರೆ ಅಂತೇಳಿ ನಾವು ನಮ್ಮ ಜಮೀನುಗಳು ಮುಂದಿನ ಪೀಳಿಗೆಗೆ ಉಳಿಸ್ಬೇಕಂತ ನಾವು ಇವತ್ತು ಹೋರಾಟ ಸಿದ್ದೋಣ್ಣ ಅವ್ರ ನೇತೃತ್ವದಲ್ಲಿ ಇವತ್ತು ಸುಮಾರು 500ಕ್ಕಿಂತ ಹೆಚ್ಚಿಗೆ ರೈತರು ಬಂದು ನಾವು ಇವತ್ತು ಹೋರಾಟ ಮಾಡೀವಿ. ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಆಡಳಿತ ಅಧಿಕಾರಿಗಳು ಸ್ಪಂದಿಸಬೇಕು. ಇದರಿಂದ ಮುಂದೆ ಭಾಳಷ್ಟು ಮಾರ್ಕ್ ಅದ ನಮ್ಗೆ. ಮತ್ತು ರೈತರಿಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರು ಸಾಲಿಡ್ ಇದ್ದಾರೆ ಅವರಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಯಾರು ಪ್ರಬಲವಾಗಿ ಧ್ವನಿ ಎತ್ತಾರೆ ಅವರಿಗೆ ಎಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಸಾಮಾನ್ಯ ರೈತರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ, ಅವರಿಗೆ ಯಾವುದೂ ದುಡ್ಡು ಸೇರ್ತಾ ಇಲ್ಲ. ಹೌದು, ನಮ್ಮ ಭಾಗದ ಹೆಚ್ಚಿಗೆ ಎಲ್ಲಿ ಅಂಬೇಡ ಮತ್ತು ಹಿರೋಳಿ ಪ್ರಾಜೆಕ್ಟ್. ಸೊ ಈ ಭಾಗದ ರೈತರಿಗೆ ಹೆಚ್ಚಿಗೆ ಅನ್ಯಾಯ ಆಗಿದೆ. ನಮ್ಮ ಭಾಗದ ರೈತರು ಜಾಸ್ತಿ ಭಾಗವಹಿಸಿದ್ದಾರೆ. ನಾವು ನಮ್ಮ ಈ ಕಡೆ ಪಡಸಾವಳಿ, ಮಂಟಗಿ, ನೀರ್ಗುಡಿ ಈ ಕಡೆ ಮುಂದೆ ಪ್ರಾಜೆಕ್ಟ್ ಚಾಲೂ ಆಗ್ತಾ ಇದ್ದಾವೆ. ಆ ರೈತರು ಇವಾಗೇ ಹುಷಾರಾಗಿ ಎಷ್ಟು ಅಮೌಂಟಿಗೆ ನಿಮ್ಮ ಜಮೀನು ಕೊಡಬೇಕು, ನೀವು ಈಗಲೇ ಹುಷಾರಾಗಿ ನಮ್ಮ ರೈತರು ಕೂಡ ನಾವು ಕರ್ಕೊಂಡ್ಬಂದಿವಿ. ಮಹೇಶ್ ಮುನೋಳಿ.